ಗಗನವೇ ಬೀಳಲಿ ನಮ ಪ್ರೀತಿ ಶಾಶ್ವತ, ಜಗವೇನೇ ಹೇಳಲಿ ನಮ ಪ್ರೇಮ ಶಾಶ್ವತ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಕೆನ್ನೆ ಕೊಂಚ ಕೆಂಪಾಯಿತೆ ತುಟಿಯ ಬಣ್ಣ ಹೆಚ್ಚೆ, ಕೆನ್ನೆ ಕೊಂಚ ಕೆಂಪಾಯಿತೆ ತುಟಿಯ ಬಣ್ಣ ಹೆಚ್ಚೆ ಎಂದು ಛೇಡಿಸುತ್ತಿದೆ ಆ ಗಲ್ಲದ ಕರಿಮಚ್ಚೆ, ಎಂದು ಛೇಡಿಸುತ್ತಿದೆ ಆ ಗಲ್ಲದ ಕರಿಮಚ್ಚೆ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಸಾಕು ನಂಗೆ ಕಿಂಡಲ್ ಮಾಡಿದ್ದ. ಓ ಮೇಡಮ್, ಕಿಂಡಲ್ ನೀನು ಮಾಡಕತ್ತಿಲ್ರಿ, ನಿನ್ನ ವಯಸ್ಸಿರೋದ 16, ನೀ ಆಡ್ತಿರೋದು ಹುಚ್ಕೊಡಿ ಹಂಗನ, ಅದಕ್ಕೆ ಹಾಡು ಹಾಡಿದ್ದು. ಈ ವಯಸ್ಸಿನಾಗ ನಿನ್ನ ಪ್ರೀತಿ ಪ್ರೇಮ ಏನ ಇದು ನಿಂದು ಶಿವಾನಿ? ಅಯ್ಯೋ ನನ್ನ ಮುದ್ದಿನಕ್ಕ, ನೀನ ಒಂದ್ಸಾರಿ ಹೇಳಿದ್ದಿ ಪ್ರೀತಿ ಕುರುಡು ಅಂತ ಹೇಳಿ. ಹಂಗ ಪ್ರೀತಿ ಬಂದಾಗ ಎಷ್ಟು ವಯಸ್ಸು ಏನು ಯಾಕಾದ್ದು ಅದೇನು ಗೊತ್ತಾಗಲ್ಲ ಅಂತೇಳಿ ನೀನ ಹೇಳಿದ್ದು. ನೀ ನನ್ನ ಫೇವ್ರೆಟ್ ಕಸಿನ್ನು, ನನ್ನ ಮುದ್ದಿನ ಅಕ್ಕ ಅಲ್ಲ, ಅದಕ್ಕೆ ನಿನ್ನನ್ನು ಫಾಲೋ ಮಾಡತ್ತೀನಿ ಅನ್ಕೋ. ಅವ್ವ ತಾಯಿ, ಇದನ್ನೇನಾರ ನೀ ನಿಮ್ಮ ಕಾಕನ ಮುಂದೆ ಹೇಳಿ ನನ್ನ ಪ್ರಾಣನ ತೆಗೆದುಬಿಡ್ತಾನೆ ನಿಮ್ಮ ಕಾಕ. ಆಮೇಲೆ ರಾಧಾ ಎಲ್ಲಿದ್ಲ ಅಂತ ಹೇಳಿ ಹುಡುಕ್ಬೇಕು, ಎಲ್ಲರೂ ಸಿಗೋದಿಲ್ಲ. ಯಾಕೆ ಹೇಳು, ಭೂಮಿ ತೆಗೆದು ನನ್ನ ದಫನ್ನ ಅದೆಲ್ಲ ಬಿಡಕ್ಕ. ಹೇಳು, ಈ ಡ್ರೆಸ್ ಹೆಂಗಾಗೈತಿ? ಅಲ್ಲ, ಅವ ನಿನಗೆ ಬರೋದೇ ಇಲ್ಲ ಕಲ್ಸಕ್ಕಂತ ಹೇಳ್ದವ. 2 ದಿನ ನಮ್ಮ ಮನೆ ಕಡೆಗೂ ತಲೆ ಹಾಕದೆ ಇರವ. ಅದೇನು ಮೋಡಿ ಮಾಡಿದೆ ಅವಂಗ? ಇವತ್ತು ಹೆಂಗೆ ಬರಕ್ಕೆ ಒಪ್ಕೊಂಡ? ಅದು ನೀನು ಇಷ್ಟೊತ್ತಿನಾಗ ಇಂಥ ಪರಿ ರೆಡಿ ಆಕತ್ತಿಯಲ್ಲ, ಯಾರಿಗೂ ಅನುಮಾನ ಬರಲ್ಲ ಅನ್ಕೊಂಡಿಯ? ಇದು ತೊಗೊಂಡು ಜೀನ್ಸ್ ಪ್ಯಾಂಟ್ ಅಲ್ಲ ಹೊಸದು, ಸ್ಕಿನ್ನಿ ಅಂತ ತಗೊಂಡಲ್ಲ. ಏನು ಗಾಡಿ ಕಲಿಯಕ್ಕೆ ಹೋಗೋರು ಈ ಥರ ಹಾಕೊಂಡು ಹೋಗ್ತಾರೇನು? ಅಯ್ಯೋ ನನ್ನ ಮುದ್ದಿನಕ್ಕ, ನಿನ್ನ ಪ್ರಶ್ನೆ ಅಷ್ಟೇ ಮುಗ್ದಳಲ್ಲ ಅಂತ ನಂಗೆ ಗೊತ್ತು. ಯಾಕಂದ್ರೆ ನೀನು ಆಲ್ರೆಡಿ ಒಬ್ಬರನ್ನ ಬುಟ್ಟಿಗೆ ಹಾಕೊಂಡು ಪ್ರೀತಿ ಮಾಡಿ ಮದುವೆ ಆಗತ್ತಿ ಅವ್ರನ್ನ. ಸಾಕು. ಹೌದು, ನಾ ರಾಮನ್ ಇಂಪ್ರೂವ್ಸ್ ಮಾಡ್ಬೇಕಂತಾನೆ ಈ ಡ್ರೆಸ್ ಹಾಕೊಂಡಿರೋದು. ಚಂದ ಕಾಣಕತ್ತೈತಿಲ್ಲ? ಓಹೋ, ಫಸ್ಟ್ ಕ್ಲಾಸಾಗಿ ಕಾಣಕತ್ತಿ. ಎದಕ್ಕೆ ಬೇಕಿದ್ದೆಲ್ಲ ಈ ವಯಸ್ಸಿನಾಗ? ಬೇಡ, ಹೇಳೋದು ಕೇಳು, ಬಿಟ್ಬಿಡು. ಓದೋ ವಯಸ್ಸಿದು, ಓದು. ಅಕ್ಕ, ನಾವು ಓದಿಲ್ಲನ, ನಾವು ಓದಲ್ಲಂದು ಮಾಡಿ ಏನು? ನಂಗೆ ಮೊದಲಿಂದನೂ ಓದೋದೆಲ್ಲ ಅಷ್ಟು ಕಷ್ಟ. ನಾನು ಮೊದಲೇ ಹೇಳ್ಬಿಟ್ಟಿನಿ, ನಾನು 10th ಮುಗಿಸ್ತೀನಿ, ನಂಗೆ ಬೇಕಂದ್ರೆ PUC, ಹಂಗೂ ಬೇಕು ಅಂತ ಮನಸ್ಸಿದ್ದು ಡಿಗ್ರಿ ಮಾಡ್ತೀನಿ ಕಾಕ ಅಂತ ಹೇಳ್ಬಿಟ್ಟಿನಿ. ನಿಂಗೆ ಹೆಂಗೆ ಇಷ್ಟ, ನಿಂಗೆ ಏನು ಮಾಡ್ಬೇಕಂತ ಅನ್ಸುತ್ತವ ಅದನ್ನು ಮಾಡು ಅಂತ ಕಾಕನೂ ಹೇಳೋಣ. ನೀನೇನೇನೋ ಹೇಳೋಣ, ಮೂಡ್ ಹಾಳು ಮಾಡೋಣ. ಭಾಳ ಚಲೋ ಮೂಡ್ನಾಗದೀನಿ ನಾನು ರಾಮು. ಮಸ್ತ್ ಲಾಂಗ್ ಡ್ರೈವ್ ಅಂತ ಹೋಗ್ಬಿಡ್ತೀವಿ. ಅಯ್ಯಯ್ಯ, ತಯಾರಾದೆ? ಒಂದಿಟ್ಟು ಏನ್ರ ಬೂಸ್ಟರ ಬೋರ್ಮೆಟ್ರ ಕುಡಿ ಬಾರ ತಾಯಿ. ಮೊದ್ಲ ನಾನೇನು ಹೇಳಿ ನಿನಗೆ, ಪೂರ ತೋಳಿದ್ದದ್ದು ಸ್ವೆಟರ್ ಹಾಕಿ ಅಂತ ಹೇಳಿನಿ. ಇದನ್ನ ಹಾಕ್ಯ ಬೇಡ ನೀನಿಲ್ಲ ಜಾಕೆಟ್, ಮತ್ತೆ ಇದನ್ನ ಹಾಕೊಂಡು ನಿಂತಿಲ್ಲ, ತಣ್ಣೈತಿ ಹೊರಗ ಶಿವಾನಿ. ಅವ ಹಾಕೊಂಡಿನಲ್ಲ ಜಾಕೆಟ್, ಪೂರ ಕವರ್ ಮಾಡ್ಕೊಡಕ ಅಂತ ಶೆಕಿ ಐತೀಗ. ಶೆಕಿಗಾಲ ಇದು, ತಂಡಿಗಾಲ ಮುಗೀತು. ನನ್ಗಿದ ಇರಲಿ ಬಿಡು. ಪಾಪ ಅವ್ರವ್ಗೆ ಏನು ಗೊತ್ತೈತಿ ಈಕೆ ಏನು ನಡ್ಸಾಳ ಅನ್ನೋದು. ಅವ್ರವ್ ಈಕೆ ಹೆಲ್ತ್ ಚಿಂತೆ. ಅತ್ತೆ ಏನು ಹೇಳಿದ್ರು, ಯಾರ ಮಾತು ಕೇಳೋ ಸ್ಟೇಜ್ನಾಗ ಇಲ್ಲ ನಿನ್ನ ಮಗಳು. ಏನು ಮಾಡೋಕ್ಕಾಗಲ್ಲ. ಹಂಗ್ಯಾಕಂತಿಲ್ಲ ರಾಧಾ? ಹಂಗ್ಯಾಕಂತೀರಿ? ಅವ್ರ ಕಾಕ ಹೇಳಿದ್ರು ನೋಡಿ, ಈಗ ಎಲ್ಲಾನು ಕೇಳ್ತಾಳ. ಹೇಳ್ಬೇಕನ್ ನಿನ್ನ ಕಾಕನ ಮುಂದೆ? ಅವ ಸುಮ್ಮನೆ ನೀ ಜೀವ ತಿನ್ಮಾಡ ಹೇಳಿ ನೋಡು. ನಾ ಜೀವ ತಿನ್ನಲ್ಲ. ಚಂದಾಗ ಪೂರ ತೋಳಿದ್ದಿದ್ದು ಸ್ವೆಟ್ರ್ ಹಾಕ್ಕೊಂಡು ಬೂಸ್ಟ್ ಕುಡ್ದು ಸುಮ್ಮನೆ ಹೋಗು. ಏನು ನಾನೇ ನಿನಗೇನು ಗಾಡಿ ಕಲಿಯಕ್ಕೆ ಹೋಗಕ್ಕೆ ಬೇಡಂದಿಲ್ಲ, ಏನೂ ಇಲ್ಲ. ರಗಳಿ ಮಾಡಿದೆ ನಿಮ್ಮ ಕಾಕಾಗೆ ಹೇಳ್ತೀನಿ ನೋಡು. ಅವ ನಂಗೆ ಬೇಡವ. ನೋಡಲ್ಲಿ ಅವ ಬಂದಾಗಲೇ ಹಾರು ಹೊಡಕತ್ತಾನ. ಬಡ ಬಾ ನಿಂದಿರ್ತಾನ, ಒಂದು 2 ನಿಮಿಷ ನೀ ಕುಡ್ದು ಹೋಗಂತೆ ಅಂತ. ಬಡ ನಡಿ ಅಡುಗೆ ಮನೆಗೆ. ಬರೀ ಇದಾತ ಅಂದಂಗೆ ಅತ್ತಿ ಅವ್ವ ಇಲ್ಲೇ ಇರ್ಬೇಳಕ್ಕ. ನಾನು ನಾಳೆ ಹೋಗ್ಬಿಡ್ತೀನಿ. ಅಪ್ಪ ನಾನು ಹೋದ್ರೆ ಚಲೋ, ಸುಮ್ಮನೆ ಇಲ್ಲಿದ್ರ ಅಪ್ಪ ಬರೀ ಇಸ್ಪೇಟ್ ಆಡಕ್ಕೆ ಹೋಗ್ತೈತಿ. ಇಲ್ಲಿರೋ ಜನನೂ ಯಾರೂ ಸರಿ ಇಲ್ಲ, ಎಲ್ಲರೂ ಹಾಳು ಮಾಡ್ಬೇಕಂತಾನೆ ನೋಡ್ತಾರೆ ಅಪ್ಪನ್ನ. ನಾನು ನಿನಗೆ ಹೋಗಕ್ಕೆ ಬೇಡನಲ್ಲವ, ಬೇಕಾದ್ರೆ ನೀನು ಇರ್ತಿದ್ರೆ ಇರು, ನಾ ಬೇಡ ಅಂತ ಹೇಳಲ್ಲ ನಿಂಗೂ.
ಆದ್ರೆ ನಿಮ್ಮ ಅಪ್ಪಾಜಿದು ನನಗೆ ನಾನೇನು ಮಾತಾಡ್ಲಾರೆ ಅಲ್ಲವಾ. ಈಗ ಕೆಡ್ಬೇಕಂತಿದ್ರೆ ಹೆಂಗಿದ್ರು ಎಲ್ಲಿದ್ರು ಕೆಡ್ತಾರೆ. ಅದನ್ನು ನಾನು ನಿಂಗೆ ಹೇಳ್ತೀನಿ, ಅದನ್ನ ನೀನು ನಿಮ್ಮ ಅಪ್ಪಗೆ ತಿಳಿಸಿ ಹೇಳು. ಈಗ ಸಗಣಿ ತಿನ್ನು ಅಂತ ಹೇಳ್ತಾರೆ, ತಪ್ಪು ತಿಳ್ಕೊಬೇಡ. ಹಿಂಗೆ ಹೇಳ್ತೀನಿ ನೋಡು ಅಂತಂದು ಕಾಕರಿಗೆ ಸಗಣಿ ತಿನ್ನು ಅಂತ ಹೇಳ್ತಾರೆ. ತಿನ್ಬೇಕಾ ತಿನ್ನಬಾರ್ದ ಅನ್ನೋದು ನಮ್ಮ ತಲೆಯಾಗಿರ್ಬೇಕು, ಹೌದಿಲ್ಲ? ಈಗ ಎಲ್ಲ ಕಡೆನೂ ಇರ್ತಾರವ ಇಂತಾರೆ, ಕಲ್ಸೋರು ಏನು ಎಲ್ಲ ಚಟನೂ ಕಲಿಸ್ತಾರೆ. ಕಲಿಯೋರ್ ತಲೆಯಾಗ ಬುದ್ಧಿ ಇರಬೇಕು. ಇದನ್ನು ಹೇಳ್ತೀನಿ ನೋಡು, ಅರ್ಥ ಮಾಡ್ಕೊರಿ. ನಿಮ್ಮಪ್ಪಗೆ ನೀನ ತಿಳಿಸಿ ಹೇಳು. ನೀನು ದೊಡ್ಡಕ್ಕಾಗಿ ಈಗ ಸಣ್ಣಕ್ಕೆಲ್ಲ ಮತ್ತೊಂದಲ್ಲ ಮದುವೆ ಮಾಡ್ಕೋತಿದ್ದಿ, ನೀನ ತಿಳಿಸಿ ಹೇಳು. ಇರ್ಬೇಕಿಲ್ಲ ಇನ್ನೊಂದು 2 ದಿನ. ರಾಧಕ್ಕ ಇರು, ರಾಧಕ್ಕ ಪ್ಲೀಸ್, ರಾಧಕ್ಕ ಪ್ಲೀಸ್, ರಾಧಕ್ಕ ಇರು, ರಾಧಕ್ಕ. ಇಲ್ಲ, ನಂದೊಂದು ಸ್ವಲ್ಪ ಕೆಲಸ ಐತಿ. ನಂದು ಒಂದು ಸ್ವಲ್ಪ ಎಲ್ಲ ಸರ್ಟಿಫಿಕೇಟ್ ತರಕ್ಕೆ ನಾನು ಯೂನಿವರ್ಸಿಟಿಗೆ ಹೋಗಬೇಕು. ಭಾಳದವು ನನ್ನ ಕೆಲಸ. ನಾ ಹೋಗ್ತೀನಿ, ಅವು ಇರ್ತಾಳೆ ತಗೋ. ಅಪ್ಪ ನಾನು ಹೋಗ್ಬಿಡ್ತೀವಿ. ಅಲ್ಲ, ಅಷ್ಟ್ರ ಒಟ್ಟಿಗೆ ಹೋಗಂತೀನಿ ಬಿಡು. ಹೋಗಿ ಅವಾಗ ಹೋಗಿ ಅದೇನು ನಿನ್ನ ಕೆಲಸದ ಮುಷ್ಕೊ ಅಂತ. ಯಾಕೆ ಸುಮ್ಮನೆ ನೀವೊಮ್ಮೆ ನಿಮ್ಮವರೊಮ್ಮೆ ಹೋಗೋದು ಹೆಂಗೂ ಈಗ ಇರ್ತಾರಂತ. ಸರೋಜಕ್ಕ ನೀನು ಇದ್ಬಿಡು, ಇನ್ನೊಂದು ಇಷ್ಟು ದಿನ ಚಿಗೋರು ಇರ್ತಾರಲ್ಲ ಹೆಂಗೂ. ನಾನು ಮಾತಾಡ್ತೀನಿ ತೋರಿ ಅತ್ತಿ ಅವನ ಜೊತೆಗೆ. ಆ ಹುಡುಗ ನೋಡಲ್ಲಿ ಬಂದು ಹಾಲು ಹೊಡ್ಯಾಕತ್ತೈತಿ, ಬಡ ಬಡ ನಡಿ. ಪೂಜೆ ಮಾಡಿಸಿ ತೊಗೊಂಬಂದಿದ್ದು ಅಲ್ಲೇ ಮುಚ್ಚಿಟ್ಟಿದ್ದಂಗೆ ಐತದ. ಆಗಲ್ಲ ಹೋಗಿ ಅದನ್ನೇನು ಮತ್ತೆಲ್ಲ ತಯಾರು ಮಾಡಿ ಅದನ್ನೇನು ಸ್ವಚ್ಛಗೆ ಒರೆಸಿಟ್ಟು ಬಂದಾಳ ಗಾಡಿನ. ಅದೇನು ಹೊಡಿತಾಳೋ ಏನು ಬಿಡ್ತಾಳೋ ನೋಡ್ಬೇಕಾಗಿ ನಾನು. ಬಾಬಾ ಬಂದೆ ನಡೀನಿ. ಹಿಂಗೊಂದು ಮಾತು ಹೇಳ, ಬೇಸರ ಮಾಡ್ಕೋಬೇಡ. ಇಲ್ಲಕ್ಕ ಹೇಳ. ನಾ ಒಂದು ಮಾತು ಹೇಳ ಶಿವಾನಿ, ಬೇಸರ ಮಾಡ್ಕೋಬೇಡ. ಸಣ್ಣ ವಯಸ್ಸಿನ ನಿಂದು ಒಂದು ಮಾತು ಹೇಳ್ತೀನಿ. ನಿಂದಕ್ಕಿಂತ ವಯಸ್ಸಿನ ದೊಡ್ಡಕ್ಕೆ ಆಗಿ. ಅಯ್ಯೋ ಅದಕ್ಕೆ ಧಾರಾಳವಾಗಿ ಹೇಳಕ್ಕ. ನಿನ್ನ ಮೇಲೆ ಸಣ್ಣ ಮಾವ, ದೊಡ್ಡ ಮಾವ, ಅಜ್ಜಿ ಎಲ್ಲರೂ ಪ್ರಾಣನ ಇಟ್ಕೊಂಡಾರ್ಲೆ. ನೀ ಹಿಂಗೆಲ್ಲ ಮಾಡೋರು ಮರ್ಯಾದೆ ತೆಗಿಬೇಡ ಪ್ಲೀಸ್. ಅಕ್ಕ, ನೀನು ಒಂದು ಹುಡುಗನ ಪ್ರೀತಿ ಮಾಡಿ ಮದುವೆ ಹಾಕತ್ತಿದ್ದಿ, ನಿನ್ನ ಬಾಯಾಗ ಮರ್ಯಾದೆ ತೆಗೆಯೋದು ಅದೆಲ್ಲ ಅಂತ ಬರ್ಬೋದಾ? ನೀನ ಹೇಳ. ನಾನು ಪ್ರೀತಿ ಮಾಡಿದ್ದು ವಯಸ್ಸಲ್ದಾಗ ವಯಸ್ಸಿನಾಗಲ್ಲ, ನಂಗೆ ಪೂರಾ ಬುದ್ಧಿ ಬಂದ ಮೇಲೆ ನಾನು ಡಿಗ್ರಿ ಮುಗಿಬೇಕಾದಾಗ. ಆದರೆ ನಿನಗೆ ಈಗಿನ 15 ವರ್ಷ, ಈ ವಯಸ್ಸಿಗಿನ ಪ್ರೀತಿ ಪ್ರೇಮ ಸರಿಯಲ್ಲ ಶಿವಾನಿ. ಅಯ್ಯೋ ಅಕ್ಕ, ನಾನು ಈಗ ಪ್ರೀತಿ ಮಾಡಿದ್ರೆ ಈಗಲೇ ಹೋಗತ್ತೀನಿ, ಮದುವೆ ಆಗ್ಬಿಡ್ತೀನ ಓಡೋಗಿ. ಇಲ್ಲ, ನೀನು ಬೇಕಿ ಏನೇನಾರ ಮಾತಾಡ್ತಿದ್ದಿ. ಬಾಬಾ ನೀನು ಬರ್ತೀಯನ? ಗುಡಿದು ಗ್ರೌಂಡ್ ಐತಲ್ಲ, ಅಲ್ಲೋಗಿ ಕಲಿಬೇಕಂತ ಮಾಡೀವಿ. ಇಲ್ಲಪ್ಪ, ಇದ್ರಾಗೆಲ್ಲ ನನ್ನನ್ನು ಎಳ್ಕೊಳಕ್ಕೆ ಹೋಗ್ಬೇಡ. ಈಗ ನಾನು ಲವ್ ಮಾಡಿ ಮದುವೆ ಆಕತ್ತೀನಿ ಅಂತೇಳಿ ಸಣ್ಣ ಮಾವ ನನ್ನ ಮೇಲೆ ಗುರ್ರ ಅಂತಾನೆ. ಆಮೇಲೆ ನಿಮ್ಮ ಪ್ರೀತಿ ವಿಷಯದಾಗ ನಾನೇನಾರ ನನಗೆ ಗೊತ್ತು ಅಂತ ಗೊತ್ತಾತಂದ್ರೆ ನನ್ನನ್ನು ಏನಿಲ್ಲ ಒಂದೇ ಸರಿಗೆ ಹಗ್ಗ ಹಾಕಿ ಜಗ್ಗ ಬಿಡ್ತಾನೆ. ನಾನು ಅಲ್ಲವ. ಚೆನ್ನಾಗೈತಲ್ಲ ಡ್ರೆಸ್ಸು, ನೋಡೋಣ ರಾಮು ಏನು ಹೇಳ್ತಾನೆ. ಅಯ್ಯೋ ಕರ್ಮವೇ, ಈಗೇನು 10 ಗಂಟೆಗೆ ಗಾಡಿ ಕಲಿತಾಳ? ಈಗೇನು ಗಾಡಿ ಕಲಿಯಕ್ಕೆ ಬರ್ತಾಳೋ ಏನು ಟ್ರಿಪ್ಪಿಗೆ ಹೊಂಟಾಳೋ? ಇಷ್ಟತ್ತಾದರೂ ಬರಕ್ತಾ ಇರಲಿಲ್ಲ. ನನಗೆ ನೋಡಿದ್ರೆ ಕಾದು ಸಾಕಾಗೋತಿಕಿ ಸಂಬಂಧ. ಆಹಾ, ಏನು ಸ್ಟೈಲಿಶ್ ಆಗಿ ನಿಂತಾನಪ್ಪ. ನಿಜವಾಗ್ಲು ಅದಕ್ಕೆ ನಾ ಯಾರಿಗೂ ಮುಟ್ಟಿಸ್ಕೊಟ್ಟಿರಲಿಲ್ಲ. ಎಷ್ಟು ಧೈರ್ಯ ಇವಂಗ, ನನ್ನ ಗಾಡಿ ಮ್ಯಾಗ ಕಾಲಿಟ್ಟು ನಿಂತಾನೆ. ಮಾಡ್ತೀನಿ ತಡಿ ಇವಂಗ. ಕಾಕ ಹೆದ್ರಿದ್ರಿಲ್ಲ? ಸಾಕು ನಕ್ಕಿದ್ದು. ಇಳಿದು ಬರ್ರಿ, ನೋಡ್ರಿ ಅಲ್ಲಿ 7:15 ಅಂದಾರು, 6:15 ಅಂದ್ರೆ 7:15 ಆಯ್ತು. 7:15 ಅಂದಿದ್ದು ಮುಗೀತೀಗ. 8:15 ಹೋಗ್ಬೇಕೇನು ಅಂದಂಗೆ? ಏನಾರು ಫಂಕ್ಷನ್ ಐತಾ? ಎಲ್ಲಿಗಾರು ಹೊಂಟೀರಾ? ಇಲ್ಲ, ಯಾಕ? ಏನಿಲ್ಲ, ಯಾಕೋ ಭಾಳ ತಯಾರಾಗಿರಿ ಅಂತ ಅನಿಸ್ತು, ಅದಕ್ಕೆ ಕೇಳಿದೆ. ಮತ್ತು ನೀವು ಬೇರೆ ಲಗು ಬರಲಿಲ್ಲಲ್ಲ, ಅದಕ್ಕೆ ಫಂಕ್ಷನ್ ಹೊಂಟಾರೇನೋ ಇವತ್ತು. ಬಹುಶಃ ಸ್ಕೂಟ್ರ್ ಕಲಿಯೋದೆಲ್ಲ ಇಲ್ಲೇನೋ ಅಂತ ಅನ್ಕೊಂಡೆ. ಏನಿಲ್ಲ, ಐತಿ. ಗುಡಿ ಹತ್ರ ಗ್ರೌಂಡ್ ಐತಲ್ಲ, ಅಲ್ಲಿ ಆ ಕಡೆ ಈ ಕಡೆ 4 ಕಡೆಗೂ ಲೈಟ್ ಅದಾವು, ಅಲ್ಲಿ ಕಲಿಬೇಕಂತ ಅವ್ವ ಹೇಳಾಳ. ಅಂದ್ರೆ ಅಲ್ಲಿ ಸೇಫ್ ಆಗಿರತ್ತಂತ, ಅದಕ್ಕೆ ಗುಡಿ ಕಡೆಗೆ ಬಿಡ್ರಿ. ಅಲ್ಲ ರೀ, ನಿಮ್ಮ ಮನೆ ಮುಂದೆ ಎಷ್ಟು ದೊಡ್ಡದೈತಲ್ಲ ಗ್ರೌಂಡು, ಮತ್ತೆ ಗುಡಿ ಕಡೆಗೆ? ನಂಗೆ ಮನೆ ಮುಂದೆಲ್ಲ ನಮ್ಮ ಅಕ್ಕ, ನಮ್ಮ ಅತ್ತಿ, ನಮ್ಮ ಅಮ್ಮ ಎಲ್ಲರೂ ನೋಡ್ತಾರ. ನಂಗೆ ಹೊಡ್ಯಾಕ ಒಂಥರ ಆಗತ್ತಾ. ಏನು ನೀವು ಕಲಿಯಕತ್ತಿರೋದು ಗಾಡಿ, ಸಂಗೀತ ಕ್ಲಾಸ್ ಅಲ್ಲ. ಸಂಗೀತ ಕಲ್ತ್ರು 4 ಮಂದಿ ಮುಂದೆ ಹಾಡಕ ಬೇಕಾಗತ್ತ. ರೋಡ್ನಾಗ ತಗೊಂಡೋಗ್ಬೇಕು ಗಾಡಿನ ಕಲ್ತ ಮ್ಯಾಗ. ಅಯ್ಯೋ, ನೀವೆಲ್ಲ ನಂಗೆ ಜ್ಞಾನ ಕೊಡ್ಬೇಡ್ರಿ, ನಂಗೆ ಬುದ್ಧಿ ಐತಿ. ಈಗೇನು ಬರ್ತೀರಾ ಇಲ್ಲ ಹೇಳ್ರಿ, ಏನು ಕಾಕ ಹೇಳ? ನೀವೇನ್ರಿ ಮಾತಿ ಕಾಕ ಅಂತೇಳಿ ನಿಮ್ಮ ಕಾಕನ ಹತ್ರ ಹೇಳಿಸ್ಕೊಳ್ರಿ. ನಮ್ಮ ಮನೆಗೆ ಹೋಗ್ಬಿಡ್ತೀನಿ ನೋಡ್ರಿ. ಅಯ್ಯೋ, ಮತ್ತೆ ಇಲ್ಲಿ ಬೇಡ ಅಷ್ಟ. ಈಗೇನು ಬರ್ತೀರಿಲ್ಲ, ನಿಮಗೆ ಸಹಾಯ ಮಾಡಿ ನಾನು, ಅದನ್ನು ಮರಿಬೇಡ್ರಿ.
ಆಯ್ತಾಯ್ತು, ಬನ್ನಿ ಮಹಾರಾಣಿಯವರೇ, ಕೆಳಗಿಳಿದು ಬನ್ನಿ. ನಿಮ್ಮ ಸುಕೋಮಲವಾದ ಪಾದಗಳನ್ನು ಇದು ನಿಮ್ಮ ಪ್ರೀತಿಯ ಗಾಡಿ ಮೇಲೆ ಇಟ್ಟು ಸ್ಟಾರ್ಟ್ ಮಾಡಿದ್ರೆ ನಾವು ಮುಂದೆ ಹೋಗ್ಬೋದು. ಇಲ್ಲಿಂದಾನೆ ಹೊಡ್ಕೊಂಡು ಹೋಗ್ಬೇಕಾ? ಆಹಾ ನನಗಾಗಲ್ಲ, ನೀವು ಹೊಡೀರಿ, ನಾನು ಕುತ್ಕೋತೀನಿ, ಗ್ರೌಂಡ್ನಾಗ ಸಾಲಿ ಕಲಿಯೋಣ. ಆಯ್ತು ಬನ್ನಿ.